ನಾನ್ ಪ್ರೀತಿ ಮಾಡಿದ್ರ ಇವ್ರೇನ ಅಂತ ಕೆಲವೊಂದ್ಸಲ ಡೌಟ್ ಬರುತ್ತೆ. ಯಾವಾಗ್ಲೂ ಒಂದೇ ತರ ಇರೋದಿಕ್ಕಾಗಲ್ವಲ್ಲ, ಅದಕ್ಕೆ ನಾನೇ ಸುಮ್ನಾಗೋಗ್ಬಿಟ್ಟಿದ್ದೀನಿ. ನೀನು ಎಲ್ಲಾರನ್ನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಹುಡುಗಿನಮ್ಮ. ಅದಕ್ಕೆ ನಿನಗ್ ಬೇಸರ ಆಗ್ಬಾರ್ದು ಅನ್ನೋದೇ ನನ್ನ ಆಸೆ, ಸರಿನಾ? ಏನ್ ಅತ್ತೆ ಸೊಸೆ ತುಂಬಾ ಗಾಢವಾಗಿ ಮಾತಾಡ್ತಾ ಇದ್ದೀರಾ? ಅದೇ ಕಣೋ, ಈ ಮನೇಲಿ ನಿಂಗೆ ಬೇಸರ ಆಗೋ ವಿಷಯ ಏನಾದ್ರೂ ನಡೆದಿದ್ಯಾ ಅಂತ ಕೇಳ್ತಿದ್ದೆ. ಅದಕ್ಕೆ ಅಭಿ ಹಾಗೆಲ್ಲ ಏನೂ ಇಲ್ಲ ಅತ್ತೆ, ಎಲ್ಲ ಸರಿ ಇದೆ, ಆದ್ರೆ ರಾಮ್ ಮಾತ್ರ ಸ್ವಲ್ಪ ಬದಲಾಗಿದ್ದಾರೆ ಅಂತ ಹೇಳ್ತಿದ್ಲು. ಹೌದಮ್ಮ, ನನಗೂ ಕೆಲವೊಮ್ಮೆ ಹಾಗೆ ಅನ್ಸುತ್ತೆ. ಅಭಿನ ನೋಯಿಸ್ಬೇಕು ಅನ್ನೋ ಉದ್ದೇಶ ನಂದಾಗಿರಲ್ಲ, ಆದ್ರೆ ಪರಿಸ್ಥಿತಿ ಹಾಗಿರುತ್ತೆ. ನನಗೆ ಅಭಿ ಅಂದ್ರೆ ತುಂಬಾ ಇಷ್ಟ. ಅದನ್ನ ವ್ಯಕ್ತಪಡಿಸೋದ್ರಲ್ಲಿ ಕೆಲವೊಂದ್ಸಲ ಎಡವಿರ್ತೀನಿ, ಆದ್ರೆ ಪ್ರೀತಿ ಮಾತ್ರ ಯಾವತ್ತಿಗೂ ಕಮ್ಮಿ ಆಗಲ್ಲ. ನನ್ನಿಂದ ನಿನ್ಗೇನಾದ್ರೂ ನೋವಾಗಿದ್ರೆ ಐ ಆಮ್ ರಿಯಲಿ ಸಾರಿ ಅಭಿ. ಆದಿ, ಅದನ್ನೆಲ್ಲ ಸ್ವಲ್ಪ ನೀನು ನೋಡ್ಕೋಬೇಕಪ್ಪ. ಈ ಸಣ್ಣ ಪುಟ್ಟ ವಿಷಯಗಳಿಂದಾನೇ ದೊಡ್ಡ ಅನಾಹುತಗಳಾಗೋದು. ಏನೂ ಆಗಲ್ಲ ಅನ್ನೋ ವಿಷಯದಿಂದಾನೇ ಎಲ್ಲಾನು ಶುರು ಆಗೋದು. ಆಯ್ತಮ್ಮ, ಇನ್ಮೇಲೆ ಅದ್ರ ಬಗ್ಗೆ ನಾನು ಗಮನ ಕೊಡ್ತೀನಿ. ಓಕೆನಾ ಅಭಿ? ಇವಾಗಾದ್ರೂ ಒಂದು ಸ್ಮೈಲ್ ಕೊಡ್ಬೋದಲ್ವಾ? ಅಪ್ಪ, ನನ್ಗಿವಾಗ ಸಮಾಧಾನ ಅನ್ನಿಸ್ತು. ಸರಿ, ನಾನು ಬರ್ತೀನಿ. ಸರಿನಪ್ಪ, ಹುಷಾರು. ಅಭಿ, ನೋಡಮ್ಮ, ನಿಂಗೆ ಯಾರಿಂದ ಏನೇ ತೊಂದರೆ ಆದ್ರೂ ನನ್ನ ಹತ್ರ ಮುಚ್ಚು ಮರೆ ಇಲ್ಲದೆ ಹೇಳ್ಕೊ. ನನ್ನಿಂದ ತೊಂದರೆ ಆದ್ರೂ ಅಷ್ಟೇನೆ, ಯಾಕಂದ್ರೆ ನನಗೆ ನೀನು ಖುಷಿಯಾಗಿರ್ಬೇಕು. ಯಾಕಮ್ಮ ಹಾಗೆ ನೋಡ್ತಿದೀಯಾ? ಅಲ್ಲ ಅತ್ತೆ, ಎಲ್ಲ ಕಡೆ ಅತ್ತೆಯಿಂದ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಶುರುವಾಗುತ್ತೆ. ನಮ್ಮನೇಲಿ ಅತ್ತೆಯಿಂದನೇ ಗಂಡ ಹೆಂಡತಿ ಸಂಬಂಧ ಬಿಗಿ ಆಗ್ತಾ ಇದೆ. ಈಗೋನೇ ಇಲ್ದೇ ಇರೋ ಅತ್ತೆ ನೀವು. ನಿನ್ನನ್ನ ಸೊಸೆ ತರ ನೋಡಿದಿದ್ರೆ ಅದಿರೋದು. ನೀನು ನನಗ್ ಮಗಳಿದ್ದಂಗೆ. ನೀನ್ ಯಾವತ್ತೂ ನನಗ್ ಸೊಸೆ ಅಲ್ಲ, ನನ್ ಮಗಳೇ. ಸರಿ, ಈಗ ಬೇಡದಿರೋ ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ, ಆರಾಮಾಗಿರು, ಸರಿನಾ? ತಿಂಡಿ ತಿಂದಿಯಮ್ಮ? ಇಲ್ಲ ಅತ್ತೆ. ಇನ್ನೂ ಹಸ್ಕೊಂಡಿದೀಯಾ? ಹೋಗು, ಮೊದ್ಲು ತಿನ್ನು ಹೋಗು. ಮಲ್ಲಿ ಹತ್ರ ಹಾಕಿಸ್ಕೊ, ಹೋಗು ಹೋಗು ಹೋಗು, ತಿನ್ನು ಹೋಗು. ಹೋಗೆ ಹೋಗು. ಈ ಅಂಬುಜಮ್ಮನ ಇನ್ನೊಂದು ಮುಖ ನೀನು ನೋಡಿಲ್ಲ. ಆಸ್ತಿ ಎಲ್ಲ ಒಂದು ಸಲ ನನ್ನ ಕೈಗೆ ಬರ್ಲಿ, ಆಮೇಲೆ ಈ ಅಂಬುಜಮ್ಮ ಯಾರು ಅಂತ ನಾನು ತೋರಿಸ್ತೀನಿ. ರೂಪಾ, ಏನಿದು ಬ್ಯಾಗಲ್ಲಿ? ಸ್ವಲ್ಪ ರೇಷನ್ ತಗೊಂಡ್ ಬಂದಿದ್ದೀನಿ ಅಮ್ಮೋರೆ. ನಮ್ಮಿಂದ ಊಟಕ್ಕೂ ಸಂಪಾದನೆ ಮಾಡ್ಕೊಳಕ್ ಆಗಲ್ಲ ಅಂತ ಅನ್ಕೊಂಡೆ ರೂಪಾ. ಯಾಕಮ್ಮೋರೆ ಹಾಗೆ ಹೇಳ್ತಿದ್ದೀರಾ? ನೀವೆಲ್ಲೇ ಇದ್ರೂ ಮಹಾರಾಣಿನೇ. ಬೆಂಕಿಗೆ ಹಾಕಿ ಸುಟ್ರು ಚಿನ್ನ ಕಪ್ಪುಗಾಗಲ್ಲ. ಈ ಮನೇಲಿದ್ ಮಾತ್ರಕ್ಕೆ ನಿಮ್ಮ ಬೆಲೆ ಏನು ಕಡಿಮೆ ಆಗಲ್ಲ. ನಿಮ್ಮನ್ನ ತುಂಬಾ ಹತ್ರದಿಂದ ನೋಡಿದ್ದೀನಿ ನಾನು. ತಲೆ ಕೆಡ್ಸ್ಕೊಂಡ್ರೆ ಕಳ್ಕೊಂಡಿರೋದನ್ನ ಪಡ್ಕೊಳ್ಳೋಕ್ಕೆ ನಿಮಗೆ 2 ದಿನ ಸಾಕು. ಯಾವುದೋ ಒಂದು ಕಾರಣಕ್ಕೆ ನೀವು ಸುಮ್ಮನೆ ಇದ್ದೀರಾ. ಈ ಮನೆಗೆ ರೇಷನ್ ತಂದ್ಕೊಡೋದಕ್ಕೆ ನನಗೆಲ್ಲ ಹಕ್ಕು ಇದೆ ಅಮ್ಮವ್ರೆ. ಇದು ನಮ್ಮ ಅಕ್ಕನ ಮನೆ.
ನಮ್ಮ ಅಕ್ಕ ತಾನೇ ನೀವು? ಹೇಳಿ ಇವಾಗ, ರೇಷನ್ ಬೇಡ ಅಂತ ಹೇಳಿ ನೋಡೋಣ ಇವಾಗ. ನಿನ್ ಹತ್ರ ಹೇಗೆ ಹೇಳಕ್ಕಾಗತ್ತೆ ರೂಪಾ? ಸುಮ್ನೆ ಯಾಕೆ ನಿನ್ನ ಕಷ್ಟ ಅಂತ ಹೇಳ್ದೆ ಅಷ್ಟೆ. ಈಗ ನಾನು ನಿಮ್ಮ ಮನೇಲಿ ಕೆಲಸ ಮಾಡದೇ ಇರ್ಬೋದು, ಆದರೆ ನಿಮ್ಮ ಅನ್ನೋದ್ ಋಣ ನನ್ನ ಮೇಲಿದೆ. ಈ ಜೀವನ ನೀವು ಕೊಟ್ಟಿರೋ ಭಿಕ್ಷೆ ಅಮ್ಮವ್ರೆ. ದೇವರಿಗೆ ನೈವೇದ್ಯ ಇಡೋದು, ದೇವರಿಗೆ ಅನ್ನ ಉಡ್ಸ್ಕೊಳಕ್ಕಾಗಲ್ಲ ಅಂತ ಅಲ್ಲ, ನಮಗೆ ದೇವ್ರ ಮೇಲಿರೋ ಪ್ರೀತಿ. ನಿನ್ನೆ ನೀನು ಮನೆಗೆ ಹೋಗ್ತೀನಿ ಅಂತ ಹೇಳ್ದಾಗ್ಲೇ ನನಗ್ ಗೊತ್ತಾಯ್ತು ಈ ಥರ ಏನಾದ್ರೂ ಒಂದ್ ಮಾಡೇ ಮಾಡ್ತೀಯ ಅಂತ. ಶಿವಗಾಮಿ, ರೂಪಾ ರಾತ್ರಿ ನಿದ್ದೆನ ಮಾಡಿಲ್ಲ ಅಂತ ಅನ್ಸುತ್ತೆ. ಬೆಳಿಗ್ಗೆನ ಎದ್ದು ಹೋಗಿ ರೇಷನ್ ಅಂಗಡಿಯವ್ರನ್ನ ಎಬ್ಸಿ ತರಕಾರಿ ರೇಷನ್ ತಗೊಂಡ್ಬಂದಿದ್ದಾರೆ. ಮತ್ತೆ ಅಮ್ಮೋರ್ ಕಷ್ಟದಲ್ಲಿದ್ರೆ ನನಗೆ ನಿದ್ದೆ ಬರುತ್ತಾ? ಕೆಲ್ಸ ಕಷ್ಟ ಅನ್ನೋದೊಂದ್ ಬಿಟ್ರೆ ನಾವ್ 3 ಜನ ತುಂಬಾ ಖುಷಿಯಾಗಿದ್ದೀವಿ ರೂಪಾ. ಅಷ್ಟು ದೊಡ್ಡ ಮನೇಲಿ ಸಿಗದೆ ಇರೋಂತ ಅನ್ಯೂನ್ಯತೆ ನಮ್ಗಿಲ್ ಸಿಕ್ಕಿದೆ. ನಮ್ ಭೈರವಿ ಅಂತೂ ಈ ಮನೆಯಿಂದ ಎಲ್ಲೂ ಹೊರಗಡೆ ಹೋಗೋದೇ ಬೇಡ, ಈ ಮನೆಯಲ್ಲೇ ಇರೋಣ ಅಂತ ಹೇಳ್ತಿರ್ತಾಳೆ. ಆ ಮನೇಲಿದ್ರೆ ರೂಪಾ ಕಮಲಮ್ಮಜ್ಜಿ ಪ್ರೀತಿ ಮಾತ್ರ ಸಿಗ್ತಾ ಇತ್ತು, ನಿಮ್ ಪ್ರೀತಿ ಸಿಗ್ತಾನೆ ಇರ್ಲಿಲ್ಲ ಅಂತ ಹೇಳ್ತಾ ಇದ್ಲು. ಬೇರೆ ಏನಾದರೂ ಬಿಸ್ನೆಸ್ ಮಾಡಿ ಅಮ್ಮವ್ರೆ, ನಿಮ್ಮನೆಗೆ ನಾನು ಕೆಲ್ಸಕ್ಕೆ ಬರ್ತೀನಿ. ಕಮಲಮ್ಮನೂ ಕರ್ಸ್ಕೊಳ್ಳೋಣ, ಎಲ್ಲರೂ ಒಟ್ಟಿಗೆ ಇರೋಣ. ನೋಡೋಣ ರೂಪಾ, ಸದ್ಯಕ್ಕೆ ಒಂದ್ ಸ್ವಲ್ಪ ಕಷ್ಟ ಇದೆ, ಹೇಗೋ ಕಷ್ಟಪಟ್ಟು ಜೀವನ ಸಾಗಿಸ್ಬಿಡೋಣ, ಆಮೇಲೆ ಎಲ್ಲಾನು ಸರಿ ಹೋಗುತ್ತೆ. ಅಕ್ಕ ತಂಗಿ ಹೀಗೆ ಮಾತಾಡ್ತಾ ಇರಿ, ನನಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಯಜಮಾನ್ರೆ, ಬೈರವೇನ್ ಇವತ್ತು ನಾನೇ ಸ್ಕೂಲಿಗೆ ಬಿಡ್ತೀನಿ. ಸರಿ, ಕೀ ಕೊಡಿ. ಸರಿ ರೂಪಾ, ಈ ಲಗೇಜ್ ಎಲ್ಲ ಒಳಗಡೆ ಇಟ್ಟು ಭೈರವಿನ ಸ್ಕೂಲಿಗೆ ಬಿಟ್ಬಿಡು. ನನ್ಗೂ ಟೈಮ್ ಆಯ್ತು, ನಾನು ಹೊರಟ್ಬಿಡ್ತೀನಿ. ಸರಿ ಅಮ್ಮವ್ರೆ. ಬಾಯ್ ಪುಟ. ಬಾಯ್. ಪುಟ, ನೀನ್ ಇಲ್ಲೇ ಇರು, ಬ್ಯಾಗ್ ಒಳಗಡೆ ಇಟ್ಟು ಬರ್ತೀನಿ. ಸರಿ. ರಾಕಿ, ಶಿವಗಾಮಿ ಬಗ್ಗೆ ಏನಾದರೂ ಗುಡ್ ನ್ಯೂಸ್ ಇದೆಯಾ? ಶಿವಗಾಮಿ ಬಗ್ಗೆ ಗುಡ್ ನ್ಯೂಸ್ ಇದೆ, ಆದರೆ ಅದೇ ನಮಗೆ ಬ್ಯಾಡ್ ನ್ಯೂಸ್. ಅರ್ಥ ಆಗ್ತಿಲ್ಲ. ಶಿವಗಾಮಿ, ಅಶೋಕ್, ಭೈರವಿ ಈ 3 ಜನ ಜೀವನದಲ್ಲಿ ಇಂಪ್ರೂವ್ ಆಗ್ತಾ ಇದ್ದಾರೆ. ಅಶೋಕ್ ತರಕಾರಿ ಮಾರ್ತಾ ಇದ್ದಾನೆ, ಗಾರೆ ಕೆಲಸ ಮಾಡ್ತಾ ಇದ್ದಾನೆ, ಟ್ಯೂಷನ್ ಕೊಡಕ್ ಬೇರೆ ಸ್ಟಾರ್ಟ್ ಮಾಡಿದ್ದಾನೆ. ಮದುವೆಗಳಲ್ಲಿ ಊಟ ಬಡಿಸೋದಕ್ಕೆ ಚೌಲ್ಟ್ರಿಗಳಿಗೆ ಹೋಗ್ತಾನೆ, ನ್ಯೂಸ್ ಪೇಪರ್ ಹಾಕ್ತಾನೆ. ಬುಗುರಿ ತರ 24 ಗಂಟೆನೂ ದುಡ್ಡು ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾನೆ. ಬೆಳೆಯೋ ಗಿಡನ ಮೊಳಕೆಲೆ ಚಿವುಟಾಕ್ಬಿಡ್ಬೇಕು. ಶಿವಗಾಮಿ, ಅಶೋಕು ಸಾಮಾನ್ಯದವರಲ್ಲ. ಒಂದು ಸಣ್ಣ ಕಡ್ಡಿ ಸಿಕ್ಕಿದ್ರು ದೊಡ್ಡ ನದಿನೇ ದಾಟ್ಬಿಡ್ತಾರೆ. ಅಲ್ಲೇ ಅವ್ರನ್ನ ಮುಳುಗಿಸಿ ಸಾಯಿಸ್ಬಿಡ್ಬೇಕು. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ, ಏನಾದ್ರೂ ಮಾಡಬೇಕಲ್ಲ. ರಾಕಿ, ನಿನ್ನ ಹತ್ರ ಮಾತಾಡ್ಬೇಕಾದ್ರೆ ಒಂದು ಐಡಿಯಾ ಬಂತು. ಟ್ಯೂಷನ್ ಮಾಡ್ತಾ ಇದ್ದಾನೆ ಅಂತ ಹೇಳ್ದೆ ಅಲ್ವಾ? ಆ ಟ್ಯೂಷನ್ಗೆ ಹೋಗೋ ಒಂದು ಹೆಣ್ಮಗು ತಾಯಿನ ಭೇಟಿ ಮಾಡಿಸ್ಬೋದಾ? ಯಾಕದಿ ಬೈ? ಭೇಟಿ ಮಾಡಿಸು, ನಾನು ಹೇಳ್ತೀನಿ. ಯಾಕೆ ಭೇಟಿ ಆಗ್ಬೇಕು ಅಂತ ಅವ್ರು ಕೇಳ್ತಾರಲ್ಲ. ನಿಮ್ಮ ಹತ್ರನೇ ಹೇಳ್ತಾರೆ ಅಂತ ಹೇಳು, ಒಟ್ಟಿಗೆ ಅವ್ರ ಮುಂದೆನೇ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ ಆದಿ ಬೈ, ನಾನು ವ್ಯವಸ್ಥೆ ಮಾಡ್ತೀನಿ. ನಾನಿನ್ ಬರ್ತೀನಿ ಆದಿ ಬೈ. ಓಕೆ ರಾಕಿ.